ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಗಾರ್ಡನ್ನಲ್ಲಿರೋ ಗಿಡಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಗಿಡಗಳಿಂದ ಏನು ನಮಗೆ ಉಪಯೋಗ ಆಗ್ತೈತೆ ಅದ್ರ ಬಗ್ಗೆ ನಿಮಗೆಲ್ಲ ಇವತ್ತು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕಾಶಿ ಬಿಲ್ಪತ್ರೆ ಅಂತ ಕಾಶಿಯಿಂದ ತಂದಿರೋದು. ನಮ್ಮ ಅಂಕಲ್ ಅವರು, ನಮ್ಮಮ್ಮ ಅವರು ಕಾಶಿಗೆ ಹೋಗಿದ್ರು. ಆ ಕಾಶಿ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ, ಆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಒಂದು ಬಿಲ್ಪತ್ರೆ ಮರ ಇತ್ತಂತೆ. ಆ ಮರದಲ್ಲಿ ನಮ್ಮ ಥರ ನಾಟಿ ಬಿಲ್ಪತ್ರೆ ಅಲ್ಲ, ಆ ಕಡೆ ಸೈಡು ಒಂಥರ ಹಣ್ಣು ಥರ, ಚಕೋತಿ ಹಣ್ಣು ಬರುತ್ತಲ್ಲ ಆ ಥರ ಹಣ್ಣು ಥರ ಇರುತ್ತಂತೆ. ಆ ಕಡೆ ಎಲ್ಲ ಜ್ಯೂಸ್, ಅದರಿಂದ ಜ್ಯೂಸ್ ಜಾಸ್ತಿ ಕುಡಿತಾರಂತೆ. ಅದಕ್ಕೆ ಆ ಕಾಯಿಂದ ಇಲ್ಲಿ ತಂದುಬಿಟ್ಟು ಅದರಲ್ಲಿ ಬೀಜ ಇರುತ್ತಲ್ಲ, ಆ ಬೀಜದಿಂದ ನಾಟಿ ಮಾಡಿದ್ದಾರೆ. ಇದು ಮಧುಮೇಹಕ್ಕೂ ಒಳ್ಳೆಯದು. ಇದರಲ್ಲಿ ಇರ್ತೈತಲ್ಲ ಎಲೆನ ತಗೊಂಡು ಆ ಎಲೆನ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ದಿನ ಬೆಳಗ್ಗೆ ಹೊತ್ತು ಒಂದೊಂದು ಸ್ಪೂನ್ ಕುಡಿದ್ರೆ ಮಧುಮೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಶುಗರ್ ಗಿಡ ಅಂತ ಕರೀತಾರೆ. ಇದರಲ್ಲಿ ಒಂದು ಹಣ್ಣು ಬಿಡುತ್ತೆ, ಅದು ನಾವು ತಿಂತೀವಲ್ಲ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಆ ಥರ ಸೈಜ್ ಇರುತ್ತೆ. ಇದರಲ್ಲಿ ಆ ದ್ರಾಕ್ಷಿ ಹಣ್ಣು ಬಿಡುತ್ತಲ್ಲ, ಆ ದ್ರಾಕ್ಷಿ ಸೈಜ್ ಬಿಡೋ ಕಪ್ಪು ದ್ರಾಕ್ಷಿ ಥರ ಇರ್ತೈತೆ. ಆ ಹಣ್ಣನ್ನು ತಿಂದರೆ, ಸೇವನೆ ಮಾಡಿದ್ರೆ ನಮಗೆ ವಾರ 15 ದಿನ ಅಷ್ಟರಲ್ಲಿ ಮಧುಮೇಹ ಸ್ವಲ್ಪ ಕಂಟ್ರೋಲಿಗೆ ಬರ್ತೈತೆ. ಮೀನ್ಸ್ ಶುಗರ್ಗೂ ಒಳ್ಳೆಯದು. ಇದನ್ನು ಮಧುಮೇಹಕ್ಕೆ ಯೂಸ್ ಮಾಡ್ತಾರೆ ಫ್ರೆಂಡ್. ತುಂಬ ಅಂದರೆ ತುಂಬ ಒಳ್ಳೆಯದು ಮಧುಮೇಹಕ್ಕೆ. ನೋಡಿ ಫ್ರೆಂಡ್ಸ್, ಇದನ್ನು ಕೆಸ್ವೆ ದಂಟು ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಚರಂಡಿಯಲ್ಲಿ ಬೆಳಿತೀವಲ್ಲ ಆ ಥರ ಕೆಸ್ವೆ ದಂಟಲ್ಲ, ಇದು ಮಂಗಳೂರು ಕಡೆ ಜಾಸ್ತಿ ಬೆಳೀತಾರೆ. ಆ ಕಡೆ ಸೈಡ್ ಕೆಸ್ವೆ ದಂಟಿದು. ಇದನ್ನು ಎಲೆಯಲ್ಲಿ ಪತ್ರೊಡೆ ಮಾಡ್ತಾರೆ. ಇದು ದಿಂಡು. ಈ ದಿಂಡಲ್ಲಿ ಈ ದಿಂಡಿರುತ್ತಲ್ಲ, ಆ ದಿಂಡಲ್ಲಿ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಉಳ್ಸೊಪ್ಪಿಗೆ ಯೂಸ್ ಮಾಡ್ತಾರೆ. ಯೂಸ್ ಮಾಡಿದಾಗ ನಮಗೆ ಸ್ಟೋನ್ಸ್ ಇರುತ್ತಲ್ಲ, ಕಿಡ್ನಿ ಸ್ಟೋನ್ಸು, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಆ ಕಿಡ್ನಿ ಸ್ಟೋನ್ಸು ನೀವು ಎಷ್ಟು ತಿಂತೀರೋ ಇದನ್ನು ಅಷ್ಟು ಒಳ್ಳೆಯದು. ಕಿಡ್ನಿ ಸ್ಟೋನ್ಸು ಇರೋದಿಲ್ಲ ಫ್ರೆಂಡ್ಸ್. ಕೆಸ್ವೆ ದಂಟಿಂದು ಮಾಹಿತಿ ಸಿಕ್ತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತು ಬೇರೆ ಮನಸ್ಸಿನ ಬಗ್ಗೆ ವಿವರಣೆ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅಲೋವೆರಾ. ಈ ಅಲೋವೆರಾದಿಂದ ತುಂಬ ಅಂದರೆ ತುಂಬ ಉಪಯೋಗಗಳಿದೆ. ಮೊದಲನೇದಾಗಿ ಏರ್ ಫಾಲ್ ಆಗ್ತೈತಲ್ಲ, ಏರ್ ಫಾಲಿಗೆ ಒಳ್ಳೆಯದು. ನಿಮಗೆ ಕೂದಲು ಉದುರ್ತೈತಲ್ಲ, ಕೂದಲು ಉದುರೋದಕ್ಕೆ ಒಳ್ಳೆಯದು. ಫೇಸ್ ಪ್ಯಾಕಿಗೆ ಒಳ್ಳೆಯದು. ಮತ್ತು ಮಧುಮೇಹಗೆ ತುಂಬ ಒಳ್ಳೆಯದು. ಮತ್ತು ಜೀರ್ಣಾಂಗ ಕ್ರಿಯೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಅಲೋವೆರಾ. ನೋಡಿ ಫ್ರೆಂಡ್ಸ್, ಇದು ಪನ್ನೀರ್ ಎಲೆನ ಪೂಜೆಗೆ ಬಳಸ್ಕೊತೀವಿ. ಮತ್ತು ಗುಲಾಬಿ ಜೋಡಿಸೋದಕ್ಕೆ ಬಳಸ್ಕೊತೀವಿ, ಹಾರ ಮಾಡೋದಕ್ಕೆ ಬಳಸ್ಕೊತೀವಿ. ಇದಕ್ಕೆಲ್ಲ ಪನ್ನೀರ್ ಎಲೆನ ಬಳಸ್ಕೊತೀವಿ. ಮತ್ತು ಬೇರೆ ಗಿಡದ ಬಗ್ಗೆ ವಿವರಣೆ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಿಳಿ ಎಕ್ಕದ ಗಿಡ. ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಬಳಸ್ಕೊತೀವಿ. ಇದು ಅದರಷ್ಟು ಕಡೆ ಉಟ್ಕೊಂಡಿರೋದು ಫ್ರೆಂಡ್ಸ್. ಮತ್ತು ಇದು ವಿಳೆದೆಲೆ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದೆ. ಇದು ಒಂದು 4 ಕಡೆ ಹೀಗೆ ಉಟ್ಕೊಂಡಿದೆ. ಈ ವಿಳೆದೆಲೆಯಿಂದ ಏನು ಉಪಯೋಗ ಅಂತ ಹೇಳಬೇಕು ಅಂತಂದರೆ, ಇದರಿಂದ ನಮಗೆ ಈಗ ಅಜೀರ್ಣ ಆಗಿರುತ್ತಲ್ಲ, ಅಜೀರ್ಣ ಆಗಿರೋದನ್ನು ಜೀರ್ಣ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೈತೆ. ಒಂದು 4-5 ಎಲೆ ಕಿತ್ಕೊಬಿಟ್ಟು ಅದರಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆ ನೀರನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅಜೀರ್ಣ ಆಗಿರೋದು ಜೀರ್ಣ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೈತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಮನಿ ಪ್ಲ್ಯಾಂಟು. ನಾವು ಶೋಗೆ ಬಿಟ್ಕೊಂಡಿದ್ದೀವಿ. ಹೇಗಿದೆ? ಚೆನ್ನಾಗಿದೆ ಅಂದ್ಕೊತೀನಿ. ಚೆನ್ನಾಗಿದೆಯಾ ಫ್ರೆಂಡ್ಸ್?
ಇಷ್ಟೆಲ್ಲ ವನ ಸಿರಿಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಟಾಪಿಕ್ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ಇಷ್ಟ ಆಗಿದರೆ ಈ ಟಾಪಿಕ್ಕು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.